ನನಗೆ ಭಾಳ ಖುಷಿ ಆಗ್ತಾಯಿದೆ. ಏಕೆಂದರೆ ಈ ಒಂದು ಸಿ ಎಮ್ ಕಪ್ಪು ಟೀಮಲ್ಲಿ ಒಂದು IAS, IPS, ಡಾಕ್ಟರ್ಸು, ಸೆಲೆಬ್ರಿಟೀಸು ಒಂದು ಮತ್ತು ಪೊಲಿಟಿಕ್ಸು ಎಲ್ಲರೂ ಕೂಡ ಇರೋದ್ರಿಂದ ಇದೊಂಥರ ಡಿಫ್ರೆಂಟ್ ಅನಿಸುತ್ತೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಕ್ಯಾಪ್ಟನ್ ಬಂದು ಜಗದೀಶ್ ಅಂತ ಅಂದ್ಬಿಟ್ಟು ಇವನು DC, ಬ್ಯಾಂಗ್ಳೂರು DC. ಈಗ ಅವರು ತುಂಬ ಪವರ್ಫುಲ್ಲಾಗಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಪವಿತ್ರ ಇರ್ಬೋದು, ಮತ್ತು ಎಲ್ಲರ ಹೆಸರು ಹೇಳ್ತಾ ಹೋದರೆ ಆಗುತ್ತೆ. ಹಂಗೆ ಪ್ರತಿಯೊಬ್ಬರು ಕೂಡ ಬಂದು ಎವ್ರಿ ಡೇ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ತುಂಬ ಸ್ಟ್ರಾಂಗ್ ಟೀಮು ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ವಿನ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ. ಇದೊಂಥರ ಡಿಫ್ರೆಂಟು ಗೇಮ್ ಆಗಿರೋದ್ರಿಂದ ಎಲ್ಲರಿಗೂ ಕುತೂಹಲ ಇದೆ, ನೋಡಬೇಕು ಯಾವ ರೀತಿ ಆಡ್ತಾರೆ, ಯಾರ್ಯಾರು. ಏಕೆಂದರೆ ಇವನ್ನು DC ಇರ್ಬೋದು ಅಥವಾ IAS ಇರ್ಬೋದು, IPS ಇರ್ಬೋದು, ಅವ್ರದ್ದೇ ಆದಂಥ ಒಂದು ಬಿಸಿಲಿ ಇರ್ತಾರೆ. ಅವರೆಲ್ಲ ಬಂದು ಆಡ್ತಾರೆ. ಸ್ಪೋರ್ಟ್ಸ್ ಮ್ಯಾನು ಇವರು. ಯಾಕೆಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ನನಗೆ ಹೇಳಿದಾಗೂ ನನಗೆ ಅವರೆಲ್ಲ ಬಂದು ಆಟ ಆಡ್ತಾರೆ, ಅವ್ರು ಪ್ಲೇಯರ್ ಆಗಿರ್ತಾರೆ ಅಂತ. ಹೌದು ಸರ್ ಅಂತ. ಆ ಥರ ಪ್ರತಿಯೊಬ್ಬರಲ್ಲೂ ಕುತೂಹಲ ಇರುತ್ತೆ. ಅದನ್ನು ನೋಡೋದಕ್ಕೆ ಎಷ್ಟೋ ಜನ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಅದನ್ನು ಆ ಒಂದು ಉದ್ದೇಶಕ್ಕೆ ನಾನು ಕೂಡ ಈ ಟೀಮ್ನ ತೊಗೊಂಡಿದ್ದೀನಿ. ಸರ್, ನಾನು ಬಂದು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆನ ಸ್ಥಾಪನೆ ಮಾಡಿ, ಅದು ಸುಮಾರು 10 ಪ್ರಾಜೆಕ್ಟ್ಗಳಿದೆ ನಮ್ಮದು. ಬ್ಯಾಂಗ್ಳೂರು, ದೇವನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ, ಓಬಳಾಪುರ, ತುಮಕೂರು, ಕುಣಿಗಲ್ಲು, ಹೆಜ್ಜಾಲ ಮತ್ತು ಮೈಸೂರು, ಇಷ್ಟು ಪ್ರಾಜೆಕ್ಟ್ಗಳಿದೆ.